ನಿನ್ನೆ ನಿನ್ನೆಗೆ ನಾಳೆ ನಾಳೆಗೆ ಇಂದು ನೆಮ್ಮದಿ ಚಿಂತೆ ಏತಕ್ಕೆ ಎಹೆ ನಿನ್ನೆ ನಿನ್ನೆಗೆ ನಾಳೆ ನಾಳೆಗೆ ಇಂದು ನೆಮ್ಮದಿ ಚಿಂತೆ ಏತಕ್ಕೆ. ಏನು ಸುಖಪ್ಪ. ಹಾಂ ನೋಡು, ಊಟ ಮಾಡಿದೆ, ಹೊಟ್ಟೆ ತುಂಬ ಮಲ್ಕೊಂಡೆ. ಇಂಥ ಆನಂದ ಯಾರಿಗಿಲ್ಲ ಅನ್ಸುತ್ತೆ. ಕಷ್ಟ ಬಿದ್ದು ದುಡ್ಯಕ್ಕೆ ಹೋಕ್ಕವೆ ಎಲ್ಲವು. ನಾನು ನೋಡು, ಎಷ್ಟು ದಿನ ಕಷ್ಟ ಬಿದ್ದು ನಾನು ದುಡ್ದೀನಿ ನಮ್ಮವನ ಸಂಬಂಧ. ಈಗ ನಮ್ಮವನು ಆರಾಮಾಗಿದ್ದಾಳೆ, ನಾನು ಆರಾಮಾಗಿದ್ದೀನಿ. ತಂದಂತ್ರ ಹಾಕ್ತಾಳೆ, ಹೆಂಗಾರ ಮುದಿಕಂತರೂ ಮಾಡಿ ಹಾಕ್ತೈತಿ. ಏನು ನನ್ನಷ್ಟು ರಾಜಯೋಗ ಯಾರಿಗೂ ಇಲ್ಲ ಅನ್ಸುತ್ತೆ. ಈಗ ಒಂದಿಟ್ಟು ಸಿಟಿಗೆರೆ ನನ್ನ ಹೆಂಡತಿ ಹಿಂದಗಡೆ ಚಂದಾಗ ಮಾತಾಡಿದ್ನಿ ಅಂದ್ರೆ ತಾನೇ ಹಾದಿಗೆ ಬರ್ತಾ. ಎಂಥ ಆನಂದ ಎಂಥ ಆನಂದ. ಏಯ್ ನಾಯಿ ಅಂತವನೇ, ನಾಚಿಗಿ ಮಾನ ಮರ್ಯಾದೆ ಏನಾರ ಐತೆ? ಹೆಂಡತಿ ತಂದು ಹಾಕಿದ್ರೊಳಗೆ ತಿಂತಿಯಲ್ಲ, ಸ್ವಲ್ಪರ ನಿನಗೆ ಏನಾರ ಐತೆ? ಎದ್ದೇಳಲ್ಲ, ಹಡಿಬಿಟ್ಟನ ಹಾಟೆ ಎದ್ದೇಳತಿ ಅಂತ ತಗೊಳ್ಳೆ ಕಸಬರಿಗೆ. ಡಾರ್ಲಿಂಗ್, ಯಾಕೆ ಡಾರ್ಲಿಂಗ್ ಇಷ್ಟೊಂದು ಸಿಟಿಗೇರಿ? ನೀ ಸಿಟಿಗೇರಿದೆ ಅಂದ್ರೆ ನೀನು ಮಾರಿ ಹುಲಿ ಕಣ್ಣಂಗೆ ಆಗುತ್ತೆ ನೋಡು. ಖುಷಿಯಾಗಿರು, ಜಿಂಕಿ ಥರ ಓಡಾಡು. ನೋಡು ಎಷ್ಟು ಚಂದದಿ ನೀನು. ಭಾರಿ ಚಂದದಿ ನೀ. ಈ ಥರ ಚಂದ ಅಂದ ಇಟ್ಕೊಂಡು ಹಿಂಗತ್ತೆ ಸಿಟಿಗೇರಿದ್ರೆ ನಿನ್ನ ಸೌಂದರ್ಯ ಎಲ್ಲ ಹಾಳಾಗಿ ಹೋಗುತ್ತೆ. ಇಲ್ಲಿ ಬಾಯಿಲಿ ಚಿನ್ನ, ಎಷ್ಟು ದಿನ ಆಗೈತೆ ನಿನಗೊಂದು ಮುತ್ತು ಕೊಡ್ಲಾರ್ದು. ಬಾಯಿಲಿ. ಏಯ್ ನೀನು ನಾಟಕ ಮಾಡಕ್ಕೆ ಹೋಗ್ಬೇಡ. ನಿನಗೆ ನಾಚಿಗೆ ಮಾನ ಮರ್ಯಾದೆ ತಂದ್ರೆ ನಮ್ಮ ಮನೆ ಬಿಟ್ಟು ಹೋಗು. ಮನೆ ಬಿಟ್ಟು ಹೋಗು. ನಿಮ್ಮ ಮೌನ ಕರ್ಕೊಂಡು ಈಗ ಹೋಗ್ಬೇಕಾ? ಇರ್ಲಿಕ್ಕಂದ್ರೆ ನಾ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಹೊತ್ತೇನು ತಗೊಳ್ಳಿ ಕಸಬರಿಗೆ. ರಾಧವ ನನ್ನ ಬಂಗಾರಿ, ಯಾಕೆ ಯವ್ವ ಇಂಥ ಪರಿಸ್ಥಿತಿಗೆ ಬೈಯಾಕತ್ತಿ ಗಂಡ? ಇದು ಚಲೋ ಅಲ್ಲ ಯವ್ವ, ಗಂಡಗೆ ಬೈಬಾರ್ದು. ಪಾಪ ಹತ್ತೈತೆ ನನ್ನ ಮಗ ಬಂಗಾರ. ಏನಿಲ್ಲ, ನಿನ್ನ ಟಪ್ಪಿಗೆ ಹಾರಾಡಂಗೆ ಹೊಡೆದು ಬಿಡ್ತೀನಿ ನಾನು. ಬಂದಿದ್ದು ಪಾಪ ನನಗೆ ಬರಲಿ ಏನು? ಇಬ್ರು ಮನೆ ಬಿಟ್ಟು ಹೋರಿ. ಯವ್ವ ತಾಯಿ ಹಡ್ದವ, ನಿನಗೆ ಮುದಿಕೆಗಿ ನಿನಗೆ ಏನೋ ದೇವ್ರ ಪಟ್ಟೆ ಇಲ್ಲ ನಿನಗೆ. ಇಟ್ಟು ಬೈತೀನಿ, ಇಟ್ಟು ಉಗುಳ್ತೀನಿ, ಆದ್ರೂ ಮನೆ ಬಿಟ್ಟು ಹೋಗವಲ್ರಲ್ಲ. ನಿಮ್ಗೊಂದು ಸ್ವಲ್ಪ ಏನೋ ಅನ್ಸಂಗಿಲ್ಲ. ಏನೋ ಅನ್ಸಂಗಿಲ್ಲ. ನೀನು ಒಂದು ಮಾತು ಹೇಳ್ತೀನಿ ಕೇಳು. ಪೊಲೀಸ್ ಕಂಪ್ಲೇಂಟ್ ಮಾಡಿ ನೀವು ವರದಕ್ಷಿಣೆ ಕಿರುಕುಳ ಕೊಟ್ಟಾಳ, ಸುಡಾಕ ಬಂದಾಳ, ನನ್ನ ಇಸ ಹಾಕಿ ಸಾಯಕ್ ಬಂದಿದ್ಲು ಅಂತ ಹೇಳಿ ಕಂಪ್ಲೇಂಟ್ ಮಾಡ್ಲೆ. ಅದು ಸಾಲಾರ್ದ ಮತ್ತೆ ಇಲ್ಲಿ ಬಂದು ಸೇರ್ಕೊಂಡು ನನಗೆ ಚಿತ್ರ ಹಿಂಸೆ ಕೊಡಕತ್ತಾರ ಇಬ್ರು ಕೂಡಿ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ಲೆ. ಹೆಣ್ಮಕ್ಳದ ನಡೀತೈತಿ ಈಗ, ಅದನ್ನ ತಿಳ್ಕೊ. ಏನಿಲ್ಲ ನಿನ್ನ ಅದು ಕೂಲ ಕಟ್ ಮಾಡ್ಕೊಂಡು ಮ್ಯಾಗ ಅದನ್ನೊಂದು ಇದನ್ನ ಸಿಗಿಸ್ಕೊಂಡಿಲ್ಲ, ಅದನ್ನ ಹಾರಾಡಂಗ ಹೊಡಿತಾರ ಅವರು. ಬಗನಿ ಕೂಟ ಕುಂಡ್ಯಾಗ ಇಟ್ಟು ಬಿಡ್ತಾರ ನಿನ್ನ ಮಗಗ. ತಿಳ್ಕೊ. ಈಗ ಸೀದಾ ಮನಿ ಬಿಟ್ಟು ಹೋಗ್ತಿರೇನು? ಏನಾರ ತಗೊಳ್ಳೆ. ಏನು ಹೊಡೆದು ಓಡಿಸ್ಬೇಕ ನಿಮ್ಮ ಇಬ್ರು? ಸ್ವಲ್ಪ ನಾಚಿಕೆ ಇಲ್ಲ ನೀನು ಮುದಿಕೆಗಿ. ನೀನು ಎಲ್ಲಿಟ್ಟು ನೀನು ನಾಚಿಕೆ ಮಾರ ಮರಿದಿ? ಯವ್ವ ಒಂದು ಸ್ವಲ್ಪ ಮರಿದಿ ಕೊಟ್ಟು ಮಾತಾಡಂಗೆ ಇಲ್ಲಲ್ಲ. ಆಯೋಕೆ ನೀನು ಏಂತಿ ಹೆಂಗ ಬೈಯಾಕತ್ತಾಳ? ಬೇಡ ಇರೋದು ಬೇಡ, ನಡಿ ಮೊದಲ ಇಬ್ರು ಹೆಂಗ್ ಮಾಡ್ಕೊಂತಿದ್ದೇವೆ ಹಂಗ ತಿನ್ನನು. ಪೊಲೀಸ್ ಕಂಪ್ಲೇಂಟ್ ಮಾಡ್ತಾಳಂತ, ಬಗನಿ ಊಟ ಇಡಿಸ್ತಾಳಂತ. ಯಾಕೆ ಬೇಕಾಯಪ್ಪ ಇದು? ಬಾರ ನನ್ನ ಮಗನ ಹೋಗುನು. ಯವ್ವ ಬೇಡ, ಇರು ಸವಾಸನ ಬೇಡ. ಬಾರಲ್ಲ ಗೋಪ್ಯ ಹೋಗುನು. ಈಗ ಎಷ್ಟು ದಿನ ಇಲ್ಲೇ ಬಿದ್ದು ಉಳ್ಳಾಡ್ತಾಳ, ಗಂಡ ಇಲ್ಲಾರ್ದ ಜೀವನ ಮಾಡ್ತಾಳ ನೋಡೋಣಂತ. ಬಾ ಹೋಗುನು. ಇದನ್ನ ಯಾರು ಮೂಸ್ ನೋಡಂಗಿಲ್ಲಲ್ಲ. ಬಾ ಹೋಗುನು. ನೋಡ ಎಷ್ಟು ಚಂದ ಬಂಗಾರಿ, ನನ್ನ ಸಸಿ ಮುದ್ದು ಅಂತ ಎಲ್ಲ ಕರಿತೀನಿ. ಆದ್ರೆ ಹೆಂಗ್ ಮಾತಾಡ್ತಾಳ? ಎಲ್ಲ ಕೆಲಸ ಮಾಡ್ತೀನಿ. ಹೆಂಗ್ ಮಾತಾಡ್ತಾಳ? ಏನಾರ ಅನ್ನಲ್ಲ ಯವ್ವ ನನಗ. ಬೇಡ, ಈ ಜೀವನನೇ ಬೇಡ ಅನ್ಸಕತ್ತಲ್ಲ ನನಗ. ಏಯ್ ಹುಚ್ಚಿಗಂಡಿ, ನಾನು ಬೇಕು ಅಂತಾನೆ ಇಲ್ಲದೀನಿ. ಯಾಕೆ ಗೊತ್ತಾನೆ? ನಿನ್ನ ಮೇಲೆ ಅಷ್ಟು ಪ್ರೀತಿ ಐತೆ ನನಗೆ. ಮೊದ್ಲಿನ ಗಂಡನೂ ಬಿಟ್ಟು ಬಂದು ಈಗ ನಾನು ಬಿಟ್ಟು ಹೋದ್ರೆ ನಿನಗೆ ಯಾರು ಕಿಮ್ಮತ್ತು ಕೊಡಂಗಿಲ್ಲ. ಅದೇ ಒಂದು ಕಾರಣಕ್ಕೆ ನಾನು ಇಲ್ಲದೀನಿ. ನೀವೊಂದು 4 ದಿನದ ಹಿಂದೆ ಹೇಳಿದ್ದಿ ನಾನು ಈ ಸರಿ ಡೇಟಾ ಆಗಿಲ್ಲ ಅಂತಂದು. ಏನ ಈ ಸರಿ ಏನಾರು ನಿಂತಂದ್ರೆ ಅದು ನನ್ನ ಮಗ ಹುಟ್ಟುತ್ತಾನೆ, ನಮ್ಮ ಅಪ್ಪ ಹುಟ್ಟಿ ಬರ್ತಾನೆ ಅನ್ನೋದು ನನಗೊಂದು ಆಸೆ ಐತಿ. ಅದಕ್ಕೆ ತಂದಿ ಅಂತ ಹೇಳಿ ಯಾರನ್ನ ತೋರಿಸ್ತಿ? ನನ್ನ ಬಿಟ್ಟರೆ ಬೇರೆ ಯಾರನ್ನಾರು ಇನ್ನೊಬ್ಬನ ಶ್ರೀಮಂತ ಕಟ್ಕೋತೇನೆ? ಇಲ್ಲ, ನಾನಲ್ಲ ಅದ್ರ ತಂದಿ. ಅದು ಒಂದು ಕಾರಣಕ್ಕೆ ನಾನು ಇಲ್ಲಿದ್ದೆ. ನಿನಗೆ ಬೇಡ ಇಟ್ಟು ನನಗೆ ಮರ್ಯಾದೆ ಕಳೆಯಕತ್ಯ? ಆಯ್ತು ನೋಡು, ನಾನು ಇನ್ನೂ 1 ವರ್ಷದೊಳಗನ ಎಷ್ಟು ಶ್ರೀಮಂತ ಆಗಿ ತೋರಿಸ್ತೀನಿ. ನೀನು ನನಗೆ ಇಷ್ಟು ಅವಮಾನ ಮಾಡಕತ್ತೀಯಲ್ಲ, ನಾನು ಬಡವ ಅದೀನಿ ಅಂತನ ನನಗೆ ಇಷ್ಟು ಮರ್ಯಾದೆ ಮಾನ ಎಲ್ಲ ಕಳೆಯಕತ್ತಿಯಲ್ಲ. ನೋಡ್ತಿರೋ ನಿನ್ನ ಮುಂದೆ ಹೆಂಗೆ ಬೆಳೆದು ತೋರಿಸ್ತೀನಿ ಅನ್ನೋದು ನೋಡ್ತಿರಲ್ಲ. ಏಯ್ ಬೋಸಡಿ, ನನಗೆ ಬೇಕಾದನು ನಮ್ಮ ಮಗಂತೀಯ ನೀನು? ನಮ್ಮವ್ ಎಷ್ಟು ಕಷ್ಟ ಬಿದ್ದು ನನ್ನ ಬೆಳೆಸ್ಯಾಳ ಅನ್ನೋದು ನನಗೆ ಗೊತ್ತೈತಿ. ಆಯಿತು, ನೀನೇ ಇರು. ಈಗ ಅದು ಏನಾರ ಮಗು ತೆಗೆಸ್ಕೊಳ್ಳೋದು ಪ್ರಯತ್ನ ಏನಾರು ಮಾಡಿದೆ ಅಂದ್ರೆ ಅವಾಗ ನಾನು ನಿನ್ನ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ. ಹುಷಾರ್, ನನ್ನ ಮಗನ ಹಡ್ದು ನನಗೆ ತಂದು ಕೊಟ್ಟು ಹೋಗು. ಇರ್ಲಿಕ್ಕಂದ್ರೆ ನಿನ್ನ ಏನಿಲ್ಲ, ನಿನ್ನ ಮ್ಯಾಗ ಕಂಪ್ಲೇಂಟ್ ಮಾಡಿ ನಿನ್ನ ಒಳಗೆ ಹಾಕಿಸ್ತೀನಿ. ಇದನ್ನ ಮೈಂಡ್ನಾಗ ಇಟ್ಕೊ. ಯವ್ವ ಬಾ ಹೋಗೋಣ. ಹೌದು 1.5 ತಿಂಗಳಾಗೈತಿ. ಚೆಕ್ ಮಾಡಿಸ್ಕೊಂಡಿನಿ. ಅದು ಆಲ್ರೆಡಿ ಪಾಸಿಟಿವ್ ಅಂತಾನೆ ಬಂದೈತಿ, ನನಗೆ ಗೊತ್ತೈತಿ. ಅದನ್ನ ಹೆಂಗೆ ತೆಗೆಸ್ಕೋಬೇಕು ಅನ್ನೋದು ನನಗೆ ಗೊತ್ತೈತಿ. ನೀನು ನನಗೆ ಹೇಳೋ ಅವಶ್ಯಕತೆ ಇಲ್ಲ. ಹಡೆಯವಳು ನನಗೆ ಆಗುದಿಲ್ಲ. ನನ್ನ ಸೌಂದರ್ಯ ಇಂಪಾರ್ಟೆಂಟ್. ಸೌಂದರ್ಯ ತಿಳ್ಕೋ. ನನಗೆ ರೊಕ್ಕ ಇಂಪಾರ್ಟೆಂಟ್. ನೀನು ಶ್ರೀಮಂತ ಆಗಿ ತೋರಿಸ್ತೀಯ? ಶ್ರೀಮಂತ ನಿನ್ನ ಮಾರಿ ನೋಡ್ಕೋ.
ಶ್ರೀಮಂತ ಆಗುದು ಮಾರಿ ನೋಡ್ಕೋ. ಉಂಡು ಮೂರು ಹೊತ್ತು ತಿನ್ನೋದು ಹೇಳೋದು ಬಂದು ಬೀಳೋದು ಇದನ್ನ ಬಿಟ್ರೆ ಏನೈತಿ ನಿನ್ನಂತ ಶ್ರೀಮಂತಕ್ಕೆ ಮಾಡಿ ತೋರ್ಸು. ಆಮೇಲೆ ಬಂದು ಹೇಳ ಏನು ನಾನು ಹಡ್ದು ಕೊಡ್ಬೇಕ. ಆಗೋದಿಲ್ಲ ಏನ್ ಮಾಡ್ತಿ ಮಾಡ್ಕೊ ಹೋಗು. ಯವ್ವಾ ಯಮ್ಮ ಬಾಬೆ ಇಲ್ಲಿ ಹೆಂಗ್ ಹೊಡೆಕತ್ತನ ಹಡ್ಬಿಟ್ಟನ ಹಾಟೆ ನೀಸರನ ಹಾಟೆ ಸರಿತಿ ಅಂತ ತಗೊಳೆ ಕಸಬರಿಗೆ. ಅಮ್ಮ ಎಲ್ಲಿದಿ ಬಾರ ಯವ್ವ ಹೆಂಗ್ ಹೊಡಿತಾನ ಇವ ನೀಸರನ ಹಾಟೆ. ಯಪ್ಪ ಗೋಪ್ಯಪ್ಪ ಯಾದಕ್ಕೆ ಹೊಡಿತೀಯ ಯಪ್ಪ ನನ್ನ ಮೊಮ್ಮಗಳಿಗೆ. ಯವ್ವ ನಾ ಒಂದು ದಿನ ಆಕೆಗೆ ಕೈ ಎತ್ತಿಲ್ಲ ಹೊಡಿದ್ಯಾ. ನಾಚಿಗೆ ಏನಾರ ಐತೆ ನಿಮ್ಮಿಬ್ಬರಿಗೆ. ನಾನು ಮುದುಕಿಯಾಗಿ ದುಡಿದು ತಗೊಂಬಂದು ಹಾಕಿದ್ದನ್ನ ತಿಂದು ತೇಳ್ತಿರಲ್ಲ ಇಬ್ರು. ಮತ್ತ ಅದು ಸಾಲ ನನ್ನ ಮೊಮ್ಮಗಳಿಗೆ ಹೊಡಿತಿರಲ್ಲ. ನಿಮಗೊಂದಿಟ್ಟು ಏನಾರ ದೇವ್ರು ಕೊಟ್ಟ ನಾನು. ಮನೆ ಬಿಟ್ಟು ಬರ್ರಲ್ಲ, ಮನೆ ಬಿಟ್ಟು ಬರ್ರಿ. ಮುದುಕಿ ಹೋಗ್ಬಾರಲೇ ಹೋಗ್ಬಾ. ಆಯಿತು, ನಾವು ಹೊಕ್ಕೇವಿ ತಂದು ಹಾಕಿ. ನಿಮ್ಮ ಮ್ಯಾಗ್ಲಿ ನನಗೆ ಭಾಳ ಅಪಾರವಾದ ಒಂದು ಗೌರವ ಐತಿ. ಅದಕ್ಕಾಗಿ ನಿಮಗೆ ಏನು ಅನ್ನಂಗಿಲ್ಲ ನಾನು. ಆಯ್ತು ಹೊಕ್ಕೇವಿ. ಈಕಿ ಹೊಟ್ಲೆದಾಳ. ಅದು ಮಗು ಏನಾರ ತೆಗೆಸ್ಕೊಂಡ್ಲ ಅಂದ್ರೆ ಇಬ್ಬರ ಮೇಲೂ ಕಂಪ್ಲೇಂಟ್ ಮಾಡ್ತೀನಿ. ಏನು ಸೀದಾ ಹಡ್ದು ತೊಗೊಂಬಂದು ನನ್ನ ಕೈಯಾಗ ಕೊಡಬೇಕು. ಏನು ಹೊಕ್ಕಿನಿ. ಗುಡ್ ಬೈ. ಇನ್ನು ನಾನು ಏನಂತ ನಿನಗೆ ತೋರಿಸ್ಕೊಡ್ತೀನಿ. ಯವ್ವ ಅಳಕ್ಕೆ ಹೋಗ್ಬೇಡ, ಬಾ ಹೋಗೋಣ. ಯವ್ವ ಜೋರಾಗ ಬಿತ್ತ ಏನ ನನ್ನ ಮೊಮ್ಮಗಳ ಏಟ ಹೋದು ದರಿದ್ರಿ ಕೇಳಿಗಳು. ಯಮ್ಮ ಅವ ಹೊಡೆದ ಸ್ವಲ್ಪ ಏಟಾತು. ಅದೆಲ್ಲ ನನಗೆ ಮ್ಯಾಟ್ರ್ ಆಗುತ್ತಾನ ಸಾಧ್ಯನೇ ಇಲ್ಲ. ಸುಮ್ ಜೋರಾಗ ಆತು ನೀನು ಕರೆಸಿದೆ. ನೀನು ಬೈದಿದ್ದಕ್ಕೆ ಹೋದು ಇಲ್ಲಿಕಂದ್ರೆ ಹೊಕ್ಕಿದ್ದಿಲ್ಲ. ಯಮ್ಮ ಇನ್ನೊಂದು ಚೇತನಗೆ ಹೋಗಿ ತಪ್ಪ ತಂದು ಕಾಲು ಹಿಡ್ಕೊಳ್ಳೆ. ಹಿಡ್ಕೊಂಡು ಇಷ್ಟು ದಿನ ಏನೋ ತಿಳಿಲಾರ ತಪ್ಪು ಮಾಡೀನಿ, ಕ್ಷಮಿಸು. ನಾನಿನ್ನು ಭಾಳ ಪ್ರೀತಿಸ್ತೀನಿ. ಅದ್ರ ಸಂಬಂಧ ಅವ್ನು ನಾನು ಮುಟ್ಟಿಸ್ಕೊಂಡಿಲ್ಲ. ನಿನ್ನ ಮೇಲೆ ಪ್ರೀತಿಗೋಸ್ಕರನ ಏನೋ ನನ್ನ ಮನಸ್ಸು ಹೇಳಾಕತ್ತಿತ್ತು. ಹೊಳ್ಳಿ ನೀನು ಸೇರು ಅಂತಂದು ಅದಕ್ಕೆ ಬಂದೀನಿ. ಹೊಳ್ಳಿ ನಾವಿಬ್ಬರು ಹೊಸ ಜೀವನ ಚಾಲು ಮಾಡೋಣ, ಲಗ್ನ ಆಗಬೇಡ ಅಂತೇಳಿ ಹೋಗಿ ಹೇಳ್ಯಾವೆ. ಯವ್ವ ನೀ ಎಲ್ಲ ಹೋಗಿ ಹೇಳ್ತಿ. ಈಗ ನೀನು ಬಸರದಿಯಲ್ಲ ಯವ್ವ, ಹೆಂಗೆ ಮಾಡೋದು? ಅವ ನೋಡಿದ್ರ ಹಡದು ತಂದು ಕೊಡ್ಲಿಕ್ಕಂದ್ರೆ ಪೊಲೀಸ ಕಪಲೇಟ ಮಾಡ್ತೀನಿ ಅಂತ ಹೇಳಿ ಹೇಳಿಗನ. ಮತ್ತೆ ನೀ ನೋಡಿದ್ರ ಅವನು ಮುಟ್ಟಿಸ್ಕೊಂಡೇ ಇಲ್ಲ ಅಂತಂದು ಹೆಂಗೆ ಹೇಳ್ತೀಯ ಯವ್ವ ರಾಧಿ? ಅದನ್ನೆಲ್ಲ ಅವ ಚೇತನ ನಂಬುತ್ತಾನ. ಯಮ್ಮ ಅವ ನಂಬುತ್ತಾನ. ನನ್ನ ಬೇರೆ ಭಾಳ ಪ್ರೀತಿ ಇಟ್ಕೊಂಡನ. ಏನೋ ಸಿಟ್ಟಲ್ಲಿ ಹಾಗೆಲ್ಲ ಮಾತಾಡ್ಯಾನ. ನಾನು ಇವಾಗ ಗೋಪ್ಯಪ್ಪ ಮಾತಾಡೋದು ನೋಡ್ಯಾನ, ಇಲ್ಲ ಅಂತ ಹೇಳಿಲ್ಲ. ಲಗ್ನನೂ ಆದ್ಲು, ಏನೋ ಒಂದಿದ್ರಿಂದ ಆಗ್ಯಾಡ್ಬಿಡು ಅಂತ ತಿಳ್ಕೊತಾನ. ನಾನು ಅವನ್ನ ಜೋರಾಗ ತಬ್ಕೊಂಡು ಅಳಕತ್ತಿ ಬಿಡ್ತೀನಿ. ನನಗೆ ನೀನು ಬಿಟ್ಟಿರೋ ಶಕ್ತಿ ಇಲ್ಲ. ಇರ್ಲಿಕ್ಕ ನಾ ಏನಾರು ಮಾಡ್ಕೊಂಡು ಸತ್ತು ಬಿಡ್ತೀನಿ ಚೇತನ. ನನಗೆ ನೀನೇ ಮುಖ್ಯ ಅಂತ ಹೇಳ್ತೀನಿ. ಇನ್ನೇನು ನಾನು ಬಸರಿದ್ದು ಗುಳಿಗೆ ರಗಡದ ಮೊದಲೆಲ್ಲ ಹಂಗೆ ಮಾಡಿಲ್ಲ. ನಾನು 2-3 ಹಂಗೆ ತೆಗೆಸ್ಕೊಂಡಿನಿ. ಇದೇನು ಹೊಸದ ನನಗೆ. ಅಯ್ಯೋ ಇದು ನನಗೇನು ಇದಾಗಲ್ಲ. ಹೋಗಿ ಗುಳಿಗೆ ತೊಗೊಂತೀನಿ. ಅವ ನನಗೇನು ಹಡ್ದು ಕೊಡು ಅಂತೇಳಿ ಏನಾರ ಬಂದಂದ್ರೆ ಅದು ಹೊಟ್ಟೆ ಸಾಕತ್ತಿತ್ತು. ತಾನ ತೆಗೆದ್ರು ಡಾಕ್ಟ್ರನ್ನೇ ಬೇಕಂದ್ರೆ ಡಾಕ್ಟ್ರ್ ಕೇಳುವ. ವಜ್ಜಿ ನೀರದು ತೊಗೊಂಬಂದೆ, ಅದು ವಜ್ಜಿಗೆ ಹೋಗ್ಬಿಡ್ತು ಅಂತ ಏನಾರ ಒಂದು ಸುಳ್ಳು ಹೇಳ್ತೀನಿ. ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಬೇಡ. ಏನಾರ ಆಯ್ತು ಡಾಕ್ಟ್ರಿಗೆ ಒಂದು ರೊಕ್ಕ ಕೊಟ್ಟು ಏನಾರ ಒಂದು ಇದನ್ನು ಮಾಡ್ತೀನಿ ಅಂತ ಏನು ತಲೆ ಕೆಡಿಸ್ಕೊಬೇಡ. ನನಗೆ ಈ ಮೊದಲು ಮುಖ್ಯವಾದದ್ದು ಟಾರ್ಗೆಟ್ ನಾ ಚೇತನ್. ಅವನ ಮನಸ್ಸು ಒಲಿಸ್ಕೋಬೇಕು, ಅವ್ನ ಲಗ್ನ ನಿಲ್ಲಿಸ್ಬೇಕು. ಅಷ್ಟೇ ನನ್ನ ಗುರಿ. ಈಗ ನೋಡವ ಏನು ಮಾಡ್ತಿ. ಒಟ್ಟು ಹುಷಾರದಿಂದ ಇರು. ಹೋಗಿ ಅವ ಚೇತನ್ ಇಟ್ಟೊತ್ನ್ಯಾಗ ಹೊಲಕ್ಕೆ ಹೋಗಿರ್ತಾನ. ಅಲ್ಲಿ ಯಾರು ಇರಲ್ಲ. ಹೋಗಿ ಮಾತಾಡ್ಕೊಂಬ ಹೋಗು. ಯಮ್ಮ ನನಗೆ ಭಾಳ ಖುಷಿ ಆಯ್ತು. ನೀವು ಒಪ್ತೇ ಇಲ್ಲ ಅನ್ಕೊಂಡಿದ್ದೆ. ಕಡಿಕು ನೀ ಎಷ್ಟು ಪ್ರೀತಿ ಮಾಡ್ತಿಲ್ಲ ನನ್ನ. ಆಯ್ತಾಯ್ತು, ಇವಾಗ ಒಬ್ಬನೇ ಇರ್ತಾನಲ್ಲ. ಹೋಗಿ ಒತ್ತಿಗೆ ಕಾಲು ಇಟ್ಕೊಂಡ್ಬಿಡ್ತೀನಿ. ಜೋರಾಗ ತಪ್ಕೊಂಡು ಆಗತ್ತಿ ಬಿಡ್ತೀನಿ. ಹೊಕ್ಕಿನಿ ಹುಷಾರಲ್ಲೇ ರಾಧಿ. ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗು. ಹೋನಮ್ಮ. ಯಾಕೆ ಹಸು ಆಗತೈತಿ. ಮನೆಗೆ ಹೋಗಿ ನಾಷ್ಟನೂ ತರಲಿಲ್ಲ ನೋಡಿ ಯಾರು. ಹೊಕ್ಕಿರಿ ಮನೆಗೆ ಹೋಗಿ ನಾಷ್ಟ ಮಾಡ್ಕೊಂಡು ಬರ್ತೀನಿ. ರಂಗಪ್ಪ ನೀನು ನೀರು ಬಿಡ್ತಿರೋ, ನಾನು ಹೋಗಿ ನಾಷ್ಟ ತಿನ್ಕೊಂಡು ಜಲ್ದಿನೇ ಬರ್ತೀನಿ. ಏನು ಈಕಿ ಈ ಕಡೆ ಬರಕತ್ತಾಳ? ಚೇತು ಈಕಿ ಏನು ನಾನು ಹಿಂದೆ ಬರಕತ್ತಾಳ? ಚೇತು ಅಂತ ಇದೇನಪ್ಪ? ಚೇತು ಪ್ಲೀಸ್ ನಿಂತ್ಕೋ, ನಿನ್ನ ಜೊತೆ ಮಾತಾಡಬೇಕು. ಅದಕ್ಕೆ ಬಂದಿನಿ, ಪ್ಲೀಸ್. ಓಯ್ ಏನಿದು ಕಾಲು ಹಿಡ್ಕೊಂಡು ಬರಕತ್ತಿಯಲ್ಲ, ಆ ಕಡೆ ಸರಿ. ನೀನು ನನಗೆ ಕ್ಷಮಿಸಿ ಅಂತ ಹೇಳೋವರೆಗೂ ನಾನು ಬಿಡಂಗಿಲ್ಲ. ನಿನ್ನ ಕಾಲು ಗಟ್ಟಿಗೆ ಹಿಡ್ಕೋಬೇಕು ಅನ್ಸತೈತಿ. ಪ್ಲೀಸ್ ಚೇತು, ನನಗೆ ಬಗ್ಗಕ್ಕಾಗಲ್ತಿಲ್ಲ. ನನಗೆ ಕ್ಷಮಿಸಿಯಾ? ಏನಪ್ಪ ಇದು ಹೊಸ ನಾಟಕ? ಯಾವ ನೀ ಮೊದಲು ಚಂದಾಗ ನಿಂತ್ಕೊಂಡು ಮಾತಾಡು. ಚೇತು, ನಾ ಇಷ್ಟು ದಿನ ತಿಳಿಲಾರ್ದ ತಪ್ಪು ಮಾಡೀನಿ. ದಯವಿಟ್ಟು ನನಗೆ ಕ್ಷಮಿಸಿ. ಮತ್ತೆ ನಿನ್ನ ಜೊತೆ ಜೀವನ ಮಾಡೋಕೆ ಒಂದು ಅವಕಾಶ ಮಾಡಿಕೊಡು ಪ್ಲೀಸ್. ನಾನು ತಪ್ಪು ಮಾಡೀನಿ, ಇಲ್ಲಂದಿಲ್ಲ. ಈಗ ಆ ತಪ್ಪಿನರು ನನಗಾಗೈತಿ ಚೇತನ್. ಪ್ಲೀಸ್ ನನಗೆ ಕ್ಷಮಿಸಿ. ಮತ್ತೆ ನಾ ಇಬ್ಬರು ಒಂದಾಗೋನು. ಮದುವೆ ಅದು ಮಾಡ್ಕೊಳಕ್ಕೆ ಹೋಗ್ಬೇಡ. ನೀನು ಬಿಟ್ಟಿರೋ ಶಕ್ತಿ ನನಗಿಲ್ಲ ಚೇತನ್. ಪ್ಲೀಸ್ ನಾನು
ಚೇತನ ಇಬ್ರು ಒಂದಾಗೋಣ ಪ್ಲೀಸ್ ಚೇತನ್. ರಾಧಾ ದೂರ ನಿಂತು ಮಾತಾಡು. ಏನು ನಿನಗೆ ನನಗೆ ಡೈವರ್ಸ್ ಆಗಿ ಎಷ್ಟು ತಿಂಗಳಾಯ್ತು? ಹಾಂ, ಇದೇನು ಹೊಸ ನಾಟಕ ತಗೊಂಡ್ಬಂದೇನ? ಯಾಕ ಅವ ಶ್ರೀಮಂತ ಇಲ್ಲ ಅಂತ ಹೇಳಿ ಅನ್ನೋದು ಗೊತ್ತಾಗಿ ಅವನು ಬಿಟ್ಟು ಮತ್ತೆ ನನ್ನ ಹತ್ರ ಓಡಿ ಬಂದೇನ ಹಳೆ ಗಂಡನ ಪಾದಾಗತಿ ಅಂತ? ಹಾಂ, ಏನು ನಾನು ಶ್ರೀಮಂತಿಲ್ಲ, ಯಾಕಂದ್ರೆ ಇಷ್ಟುದ್ದ ನಿನ್ನ ಸಂಬಂಧ ಸಾಲ ಮಾಡೀನಿ, ಆ ಸಾಲ ಇನ್ನ ಹರಿಯಾಕತ್ತೀನಿ. ಏನ ತಪ್ಪು ಮಾಡಿದೆ, ತಿಳಿಲಾರ್ದ ತಪ್ಪು ಮಾಡಿದೆ, ನಮ್ಮ ತಂದೆ ತಾನಿ ಅದ್ರ ಹಾಕೊಂಡೆ. ಆದರೂ ನಮ್ಮಪ್ಪ ಪಾಪ ಮನೆ ಹಿಡಿದು ಕೊಟ್ಟ, ಎಲ್ಲ ಮಾಡಿದ. ಅಂಥದನ್ನು ಥೂ ನಿನ್ನ ಮುಂದೆ ಏನು ಮಾತಾಡಿದ್ರೆ ಅದು ವೇಸ್ಟೇ. ನಿನ್ನಂತರ ಜೊತೆ ಜೀವನ ನಾನು ಮಾಡೋಕ್ಕಾಗೋದಿಲ್ಲ. ದೇವರು ಭಾಳ ಏನು ಗಾಡ್ ಈಸ್ ಗ್ರೇಟ್ ಅಂತಾರಲ್ಲ, ಅದು ಸುಳ್ಳಲ್ಲ. ನಿನ್ನಂತಕ್ಕಿನ್ನ ದೂರ ಮಾಡಿಸಿದ ದೇವರು. ಅವ್ನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಏನು ಬೇಡವಾ, ನಿನ್ನ ಸವಾಸ ನನಗೆ ಬೇಕಾಗಿಲ್ಲ. ನಂದೀಗ ಎಂಗೇಜ್ಮೆಂಟ್ ಆಗೈತಿ. ಏನು ಏಪ್ರಿಲ್ದಾಗ ನನ್ನ ಮದುವೆ ಐತಿ. ಹಾಂ, ಲಗ್ನಪ್ಪ. ಕಾರ್ಡ್ ಕೊಡ್ತೀನಿ. ಏನು ಇದನ್ನೆಲ್ಲ ಆಸೆ ಬಿಡು. ನಿನ್ನ ಜೊತೆ ಜೀವನ ಮಾಡೋಕೆ ನನ್ನ ಕಡೆಯಿಂದ ಆಗೋದಿಲ್ಲ. ನಿನ್ನ ಮರ್ತು ಭಾಳ ದಿನ ಆಗೈತಿ. ನೀ ಯಾರಂತ ನನಗೆ ಗೊತ್ತೇ ಇಲ್ಲ. ನನ್ನ ಜೀವನದಲ್ಲಿ ಈಗ ನನ್ನ ಬಿಂದು ಅಷ್ಟೇ ನನ್ನ ಲೈಫು. ಏನು ನಿನ್ನಂಥವ್ರ ಜೊತೆ ನಾನು ಮತ್ತೆ ಜೀವನ ಮಾಡ್ತೀನಿ ಅಂತ ಹೇಳಿ ಹೆಂಗೆ ನೀ ತಿಳ್ಕೊಂಡು ಬಂದು? ಹಾಂ, ಹೆಂಗೆ ತಿಳ್ಕೊಂಬಂದು? ದಯವಿಟ್ಟು ನಿನ್ನ ಕೈ ಮುಗಿತೀನಿ, ನನ್ನ ಸವಾಸಕ್ಕೆ ಬರಬೇಡ. ಹಂಗೇನಾರು ಬಂದ್ರೆ ನಾನು ಸೀದಾ ನಮ್ಮ ಅವ್ನ ಮುಂದೆ ಹೇಳ್ತೀನಿ. ಏನು ನಮ್ಮ ಅಣ್ಣನ ಮುಂದೆ ಹೇಳ್ತೀನಿ. ನೀನು ಏನು ಮಾಡ್ತಾಳೆ ನಮ್ಮ ಅವನು ನಿನಗೆ ಗೊತ್ತೈತಿ. ಹಾಂ, ದಯವಿಟ್ಟು ಕೈ ಮುಗಿತೀನಿ, ದೂರ ನಿಂದರು. ನಿನ್ನಂಥವ್ರ ಸವಾಸ ನನಗೆ ಬೇಡ. ಯಾಕಂದ್ರೆ ನೀನು ಭಾಳ ಶ್ರೀಮಂತನ ಹೆಂಡತಿ, ಹೌದಿಲ್ಲ? ಶ್ರೀಮಂತನ ಹೆಂಡತಿ ನೀನು. ನಿನಗೆ ಬರೀ ರೊಕ್ಕ ಬೇಕು, ಮನುಷ್ಯರು ಬೇಕಾಗಿಲ್ಲ. ಅದು ಎಲ್ಲ ನನಗೆ ಗೊತ್ತೈತವ. ಹಡ್ದವ, ದೂರ ನಿಂದ್ರವ. ನಿನ್ನ ಸವಾಸ ನನಗೆ ಬೇಡ. ನನ್ನ ಜೊತೆ ಜೀವನ ಮಾಡೋದು ನೀನು ಬೇಡ. ನಿನ್ನ ಜೊತೆ ಜೀವನ ಮಾಡೋದು ನನಗೆ ಅಂಥ ಕರ್ಮ ಬಂದಿಲ್ಲ. ಏನು ಯವ್ವ ತಾಯಿ, ನಾ ಹೊಕ್ಕಿನಿ, ನನ್ನ ಕೈ ಬಿಡು, ಬಿಟ್ಟು ದೂರ ನಿಂದ್ರವ. ಚೇತನ್, ಐ ಲವ್ ಯು ಚೇತನ್, ಐ ಲವ್ ಯು. ನಿನ್ನನ್ನು ನನಗೆ ಬೇಕು ಚೇತನ್, ಹಂಗನ್ನಕ್ಕೆ ಹೋಗ್ಬೇಡ. ನಾನು ಇಲ್ಲಿವರೆಗೂ ಅವನ ಗೋಪಿನ ನಾನು ಮುಟ್ಟಿಸ್ಕೊಂಡಿಲ್ಲ, ಗೊತ್ತನು? ನನಗೆ ನೀನೇ ಬೇಕು. ನನಗೆ ನೀನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಚೇತನ್. ಅದ್ರ ಸಂಬಂಧನ ಪಶ್ಚಾತ್ತಾಪ ಆಗಿ ಬಂದೀನಿ ಚೇತನ್. ಪ್ಲೀಸ್ ಲಗ್ನ ಆಗಬೇಡ. ಮತ್ತೆ ನಾ ಇಬ್ರು ಹೊಸ ಜೀವನ ಕಟ್ಕೊಳ್ಳೋನು ಚೇತನ್. ಯಾಕೆ ಹಿಂಗೆ ಮಾಡ್ತಿ? ನಾನು ಏನು ಕೇಳಂಗಿಲ್ಲ ನಿನ್ನಿಂದ, ಏನೇನೇನೋ ಕೇಳಂಗಿಲ್ಲ. ನೀ ಹೆಂಗಿರ್ತಿ ಹಂಗ ಇರ್ತೀನಿ ಚೇತನ್. ಪ್ಲೀಸ್ ಚೇತನ್, ಇಲ್ಲಿಕ ನಾ ಏನಾರು ಮಾಡ್ಕೊಂಡು ಸತ್ತು ಬಿಡ್ತೀನಿ. ನನ್ನ ದೂರ ಮಾಡಬೇಡ ಚೇತನ್, ದೂರ ಮಾಡಬೇಡ ಪ್ಲೀಸ್. ಏನೋ ಸಾಯ್ತೀಯ? ಮೊದಲು ಆ ಕೆಲಸ ಮಾಡು. ಏನು ನಿನ್ನಂಥವ್ರ ಭೂಮಿ ಮೇಲೆ ಬದುಕೋದು ವೇಸ್ಟೇ. ಅದು ಎಲ್ಲಾರ ಲೈಫಲ್ಲಿ ಆಟ ಆಡ್ಕೊಂತ ಅಡ್ಡಾಡ್ತೀಯಲ್ಲ, ಇಂಥವ್ರು ಬದುಕೇಬಾರ್ದು. ನನಗಂದ್ರು ಅದೇ ನೀನು ತೊಗೊಂಡಿದ್ದಾಳೆ ಈ ನಿರ್ಧಾರ ಸಾಯೋದು, ಅದು ಭಾಳ ಒಳ್ಳೇದು ನೋಡು. ಸಾಯ್. ಏನು ನೀ ಏನಾರು ಅರ್ಬಿ ಹವ ಬಿಟ್ಟರುಗಳೇನ ನಾನು ಅಂಜಿ ಬಾರವ ನಿನ್ನ ಜೊತೆ ಜೀವನ ಮಾಡ್ತೀನಿ ಅಂತ ತಿಳ್ಕೊಂಡು ಏನು? ಅವ ಹಳೆ ಚೇತನವ. ಎಲ್ಲರಿಗೂ ನೀನು ಹತ್ತುಗಳೇನ ನೀ ಕಣ್ಣೀರು ಹಾಕನ ಮತ್ತು ರಮಿಸಿ ಮತ್ತು ಇದು ಮಾಡ್ತಿದ್ನಲ್ಲ, ಅದು ಹಳೆ ಚೇತನ್. ಯಾವತ್ತೋ ಹೋದ, ಇದು ಹೊಸ ಚೇತನ್. ಬಿಂದುಗೋಸ್ಕರ ಜೀವನ ಮಾಡೋ ಚೇತನ್ ಇದು. ಏನು ಬೇಕಾದ್ ಮಾಡ್ಕೊಂಡು ಸಾಯ್, ನನಗೇನು ಆಗ್ಬೇಕಾಯ್ತು. ಯವ್ವ ಈಕಿ ನೀಲಿ ಬಂದು ಆಳಕತ್ತಾಳ, ಏನೇನೋ ಅನ್ನಕತ್ತಾನ ನಮ್ಮ ಫ್ರೆಂಡು. ಹಲೋ ಚೇತನ್. ಓ ದೋಸ, ನೀನು ಹೆಂಡ್ತಿ ಏನು ಜಗಳ ಮಾಡಿದ್ರೇನ? ಏನಪ್ಪ ಅಳ್ಕೋತ ಹೊಂಟಿದ್ರ? ಅದನ್ನ ಯಾಕೆ ಅಳಕತ್ತೀರಿ ಅಂತ ಕೇಳಕತ್ತಿದ್ದೆ ನೋಡು. ಹಾಂ ಬರ್ರಿ ಯಾಕೆ ಚಿಗವ್ವ ಅಳಕತ್ತಾಳಲ್ಲ? ಬರ್ರಿ ಈ ಕಡೆ ಬರ್ರಿ. ಎಲ್ಲಿ ಹೋದ್ರೂ ಬರ್ತಾ ಈ ನೀಚ ನನ್ನ ಹಾಟೆ. ಹೆಂಗಾರ ಮಾಡಿ ಮನಸ್ಸು ಹೊಲಿಸ್ಕೊತಿದ್ಯಾ? ಹಾಂ, ಥೂ, ಇವು ಎರಡು ದರಿದ್ರಿಗೆ ಹಿಡಿಗಳು. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ರೀ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ. ಒಂದು ಪೂರ ವಿಡಿಯೋ ನೋಡಿ ಒಂದು ಲೈಕ್ ಕೊಡಿರಿ. ನಮಸ್ಕಾರ.